ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನೀವು ಟೈಟಲ್ ನೋಡಿರೋ ಹಾಗೆ ಹೌದು, ನಾವು ಸೊಪ್ಪು ಹಾಕೋಕ್ಕೆ ಬಂದಿದ್ದೀವಿ. ಯಾವ ಥರ ಹಾಕ್ತೀವಿ, ಹೇಗೆ ಹಾಕ್ತೀವಿ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಫುಲ್ ವೀಡಿಯೋ ಸ್ಕಿಪ್ ಮಾಡದೆ ನೋಡಬೇಕು. ಅಂದರೆ ನಾವು ಹಾಕುವಂಥ ವೀಡಿಯೋಗಳು ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ನಿಮಗೂ ಸಣ್ಣ ಪುಟ್ಟ ಏನಾದರೂ ಹಾಕುವಾಗ ಡೌಟ್ಗಳಿದ್ದರೆ ಕ್ಲಿಯರ್ ಆಗುತ್ತೆ ಅಂತೇಳಿ ಅಷ್ಟೇ. ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಈಗ ಆಲ್ರೆಡಿ ಏನೇನು ಹಾಕಿದ್ದೀವಿ ಅಂತ ತೋರಿಸ್ತೀನಿ. ಬನ್ನಿ ತರಕಾರಿಯಲ್ಲಿ ಏನು ಹಾಕಿದ್ದೀವಿ ಅಂತ ತೋರಿಸ್ತೀನಿ. ನೋಡಿ, ಇದು ಸೌತೆಕಾಯಿ. ಈ ಕಡೆ ಬೆಂಗಳೂರು ಸೈಡ್ದು, ನಮ್ಮ ಸೈಡ್ದು ಹಾಕಿದ್ದೀವಿ, ಅದನ್ನು ತೋರಿಸ್ತೀನಿ. ಅದು ಜವಾರಿ, ಇದು ಫಾರಮ್. ಇದರಲ್ಲೇ ಟೊಮೊಟೊ ಹಣ್ಣಿನ ಗಿಡಗಳಲ್ಲಿ, ಇದು ತೊಗರೆ ಗಿಡ ಸೇಮ್. ನೋಡಿ, ಆಲ್ರೆಡಿ ಇಲ್ಲಿ ಈಚಿದೆ, ಅಲ್ಲೊಂದು ದೊಡ್ಡದಾಗಿದೆ, ತೋರಿಸ್ತೀನಿ ನಾನು. ಅಲ್ಲಿ ಬದನೆಕಾಯಿ ಗಿಡಗಳು ಅದಾವ. ಬದನೆಕಾಯಿ ಸದ್ಯಕ್ಕೆ ನಮ್ಮ ಮನೇಲಿ ಈಗ ಯಾರೂ ಊಟ ಮಾಡಲ್ಲ. ಯಾಕಂದರೆ ಹಿಂದಿನ ವಿಡಿಯೋ ಹಾಕಿದ್ದೀನಿ ಸ್ವಲ್ಪ, ಹಾಗಾಗಿ ಅವ್ರ ಸಂಬಂಧ ನಾವು ಸುಮ್ಮನೆ ಯಾಕೆ ಬೇಡ ಅಂತ ಬಿಟ್ಟಿದ್ದೀವಿ. ನೋಡಿ, ಎಲ್ಲದರಲ್ಲೂ ಹೂವಾಗಿದೆ, ಈಚ್ ಕೂಡ ಇದಾವೆ. ನೋಡಿ, ಸೌತೆಕಾಯಿ ಒಂದರಲ್ಲಿ 2 ಕಾಣಿಸ್ತಾವೆ. ನಾವು ಮೊನ್ನೆ ಭಾನುವಾರ ಬಂದಾಗ ಚಿಕ್ಕವಿದ್ವು, ಇವತ್ತು ಅಲ್ಲೇ ಎಷ್ಟು ದೊಡ್ಡವಾಗಿದ್ದಾವೆ. ಮೆಣಸಿನ ಗಿಡ ಯಾಕೋ ನವಿಲುಗಳು ಬಿಡ್ತಾ ಇಲ್ಲ. ಮೆಣಸಿನ ಗಿಡ ಹಚ್ಚಿತ್ತು, ಬಟ್ ಅವು ನವಿಲುಗಳು. ನೋಡಿ, ಇದು ಜವಾರಿ, ನಮ್ಮ ಕಡೆ ಸಿಗುವಂಥ ಸೌತೆಕಾಯಿ ಈ ಗಿಡದಲ್ಲೇ. ಅಂದರೆ ಚಪ್ಪಲಿಯಲ್ಲಿ ಮೆಟ್ಕೊಂಡು ಅಡ್ಡಾಡಬಾರ್ದು ಸೌತೆಕಾಯಿ ಇದ್ದ ಕಡೆ, ಅಂದರೆ ಯಾಕಂದರೆ ಸ್ವಲ್ಪ ವಿಷ ಬಂದ್ಬಿಡ್ತಾವೆ. ನೋಡಿ, ಇಲ್ಲಿ ಐತೆ, ಈ ಸಾಲುಗಳಲ್ಲಿ ಕಾಣಿಸ್ತೈತೆ, ಬಟ್ ಉದದಲ್ಲಿ ಕಾಣಿಸ್ತಾ ಇಲ್ಲ. ಯಾಕೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನವಿಲು ತಿಂದಾವ ಏನೋ. ಒಂದು 3-4 ಗಿಡದಲ್ಲಿ ಮಾತ್ರ ಕಾಣಿಸ್ತೈತೆ ಅದು. ಇಲ್ಲಿ ಈ ಕಡೆನೇ ಐತೆ. ಆ ಎಲೆ ದಪ್ಪ ಐತೆ, ಈ ಎಲೆ ಚಿಕ್ಕದೈತೆ. ಅದರಲ್ಲೇ ನಾವು ಜವಾರಿ ಅದು ಹೈಬ್ರಿಡ್ ಅದು ಕಂಡಿಡ್ಕೋಬೋದು. ಇದರಲ್ಲೇ ಐತೆ, ಚಿಕ್ಕ ಎಲೆ ಇದಾವೆ. ಅದು ನೋಡಿ, ಇದು ಎಷ್ಟು ದೊಡ್ಡದೈತೆ ಎಲೆ. ಇದು ನೋಡಿ, ಚಿಕ್ಕದೈತೆ ಎಲೆ. ಇದರಲ್ಲೇ ಡಿಫ್ರೆಂಟು ಗೊತ್ತಾಗುತ್ತೆ. ಇವು ಒಳ್ಳೆಯದು ಸೌತೆಕಾಯಿ ತಿನ್ನೋದ್ರಿಂದ. ನೋಡಿ, ಕೆಲವೊಂದು ನಾವು ಏನೇ ಮಾಡಲಿ ಅದಕ್ಕೆ ಅದರದ್ದೇ ಆದಂಥ ಒಂದಿಷ್ಟು ಮೇಂಟೆನೆನ್ಸ್ಗಳು ಇರ್ತವೆ. ಆದರೆ ಆ ರೀತಿ ಮಾಡ್ಕೊಂಡು ಹೋದ್ರೆ ಮಾತ್ರ ಎಲ್ಲ ಸಕ್ಸಸ್ ಆಗುತ್ತೆ. ನಾವು ಏನೋ ಮಾಡ್ತೀವಿ, ಸುಮ್ಮನೆ ಹಾಕ್ತೀವಿ, ಇನ್ನೊಬ್ಬರ ಮೇಲೆ ಅವ್ರ ಮೇಲೆ ಬಿಡೋಣ, ನೀವು ಯಾಕೆ ಇದಾಗಿಲ್ಲ, ಅದು ಯಾಕೆ ಇದಾಗಿಲ್ಲ ಅಂತಂದೇಳಿ ಕೇಳೋರಿಗೆ ಇದು ಒಂದು ಉತ್ತರ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಕೃಷಿ ಹೊಂಡ ಮಾಡಿದ್ದೇವೆ. ಅದಕ್ಕೆ ತಕ್ಕಾದ ಡೈಲಿ 1 ಚೀಲ ಊಟ ಹೋಗುತ್ತೆ. ಈ ರೀತಿ ಅವಕ್ಕೆ ಒಂದು ಊಟ ತಂದರೆ ಮೇಂಟೆನೆನ್ಸ್ ಆಗ್ತವೆ. ಈ ರೀತಿ ಎಲ್ಲ ಮೇಂಟೆನೆನ್ಸ್ ಆಗ್ತವೆ. ನೀವು ಬೇಕಾ ಬಿಟ್ಟು ತಂದು ಒಂದಿಷ್ಟಿಷ್ಟು ಹಾಕಿದರೆ ಅವಕ್ಕೆಲ್ಲ ಮೇಂಟೆನೆನ್ಸ್ ಅಂದರೆ ಕರೆಕ್ಟಾಗಿರ್ಬೇಕು. ಏನೇ ಮಾಡಲಿ, ಏನೇ ಬಿಡಲಿ, ಪ್ರತಿಯೊಂದೂ ನಾವು ಏನೋ ಮಾಡ್ತೀವಿ ಅಂದಾಗ ಅದರದ್ದೇ ಆದಂಥ ಒಂದು ಮೇಂಟೆನೆನ್ಸ್ ಅಂತ ಇರುತ್ತೆ. ಅಂದರೆ ನೀಟಾಗಿ ಮಾಡ್ಕೊಂಡು ಹೋದರೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾವೀಗ ಅನುಭವ ಪಟ್ಟಿದ್ದೀವಿ. ಯಾಕಂದರೆ ನಾವು ಏನೋ ಅವ್ರು ಮಾಡ್ತಾರೆ ಅಂತ ಅಂದು ಬಿಡೋದು ಆಗಿರ್ಬೋದು. ಕೆಲವೊಂದು ನಮಗೂ ನೋವಾಗಿದೆ. ಹಾಗಾಗಿ ಆ ತೋಟವನ್ನು ಬಿಟ್ಟು ಬಂದಿದ್ದು ನಾವು ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ನಮ್ಮದೇ ಆದಂಥ ಒಂದು ಸ್ವಲ್ಪ ರೆಸ್ಟು, ಏನೋ ಮಾಡಿರಿ, ನಿಮ್ಮ ಕೈಲಾದಷ್ಟು ಮಾಡಿರಿ ಅಂದಿದ್ರೆ ನಾವೇನೋ ಆ ತೋಟ ಬಿಟ್ಟೇ ಬರ್ತಾ ಇರಲಿಲ್ಲ. ಹಂಗಾಗಿ ನನಗೇನೋ ಒಂಥರ ಮನಸ್ಸಿಗೆ ನೋವಾಗೋಯಿತು ಅಲ್ಲಿ. ಅದಕ್ಕೆ ಬೇಡ, ನನಗೆ ಇಷ್ಟನೇ ಇಲ್ಲ ಅನಿಸೋ ಮಟ್ಟಿಗೆ ತಂದುಬಿಟ್ರು ಅವರು. ಹಾಗಾಗಿ ಬಿಟ್ಟು ಬಂದಿದ್ದು. ಈಗ ಸೊಪ್ಪಿನ ಮಡಿಗಳು ಯಾವ ರೀತಿ ಹಾಕ್ತೀವಿ ಅಂತ ನೋಡಿ. ಅಂದರೆ ನಾನು ತೋರ್ಸೋಕ್ಕಾಗಿಲ್ಲ ನಾನು ಮಡಿ ಮಾಡೋದನ್ನ. ಮಡಿ ಮಾಡಿದ್ದೀನಿ, ಅಂದರೆ ಅವರು ಮಾಡಿಕೊಟ್ರು, ನಾವು ಹಾಕಿದ್ದೀವಿ ಅಷ್ಟೇ. ನಾನು ಹಾಕಿದ್ದೀನಿ. ಇದು ಬಂದು ಬೀಟ್ರೂಟ್ ಬೀಜ ನೋಡಿರಿ. ಇದು ಪಾಲಕ್ ಬೀಜದ ಥರನೇ ಇರ್ತೈತಿ, ಬಟ್ ಇದು ಪಾಲಕ್ ಬೀಜ ಅಲ್ಲ, ಬೀಟ್ರೂಟ್ ಬೀಜ ಈ ರೀತಿ ಇರುತ್ತೆ ನೋಡಿ. ನಿಮಗೆ ಗೊತ್ತಾಗಿದೆ ಅಂದ್ಕೊತೀನಿ.
ನಾನು ಒಂದಿಷ್ಟು ಗಿಡಗಳು ಚಿಕ್ಕ ಚಿಕ್ಕ ಗಿಡಗಳು ಇದ್ವಲ್ಲ ಅದಕ್ಕೆ ಹಾಕಿದೆ. ಇದಕ್ಕೆ ಇದು ಸಬ್ಬಸಿಗೆ ಸೊಪ್ಪನ್ನ 2 ಪ್ಯಾಕೆಟ್ ಇತ್ತದು, 2 ಪ್ಯಾಕೆಟ್ ಸಬ್ಬಸಿಗೆ ಬೀಜ ಹಾಕಿದ್ದೆ. ಇದು ಬೀಟ್ರೂಟು ಅಂದರೆ ಸಾಂಬಾರು ಕ್ಯಾರೆಟು, ತಿನ್ನೋ ಕ್ಯಾರೆಟ್, ಇದು ಗಜ್ಜರಿ ಅಂತೀವಿ ನಮ್ಮ ಕಡೆ. ಇದು ಈ ರೀತಿ ಬೀಜ ಇರ್ತಾವೆ ನೋಡಿರಿ. ಅವು ಯಾವ ರೀತಿ ಸಬ್ಬಸಿಗೆ ಬೀಜದ ಥರನೇ ಜೀರಿಗೆ, ಸೊ ಇದು ಜೀರಿಗೆ ಇರುತ್ತಲ್ಲ ಆ ರೀತಿ ಇರುತ್ತೆ. ಈ ರೀತಿ ಬೀಜ ಇರ್ತಾವೆ, ಏನು ದೊಡ್ಡ ದೊಡ್ಡವು ಇರೋಲ್ಲ, ಇದೇ ರೀತಿಯೇ ಇರೋದು. ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಡಿಗಳು ಮಾಡಿಕೊಂಡು ಈ ರೀತಿ ಅದಕ್ಕೆ ಸರಿಯಾದ ನೀರು, ಕರೆಕ್ಟಾಗಿ ನೀರು, ಅದಕ್ಕೆ ಒಂದು ಸ್ವಲ್ಪ ಕುರಿ ಗೊಬ್ಬರ, ಸಗಣಿ ಗೊಬ್ಬರ ಹಾಕಿಬಿಟ್ರೆ, ನೀಟಾಗಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ಬಿಟ್ರೆ, ನೀರು ಚೆನ್ನಾಗಿ ಹಾಕಿದರೆ ತರಕಾರಿ ವೇಸ್ಟೇಜ್ ನೀರು ಇರುತ್ತಲ್ಲ ಅದನ್ನು ಸ್ಪ್ರೇ ಮಾಡಿದರೆ ಹುಳನೂ ಹೋಗುತ್ತೆ, ಎಲ್ಲನೂ ಹೋಗುತ್ತೆ. ಇದಕ್ಕೆ ನಾನು ಈ ಚಿಕ್ಕ ಮಡಿಗೆ ಇದನ್ನು ಹಾಕ್ತಾಯಿದ್ದೀನಿ, ಮೆಂತ್ಯ ಬೀಜ ಹಾಕ್ತಾಯಿದ್ದೀನಿ. ಅದಕ್ಕೆ 2 ಭಾಗ ಮಾಡಿದಾವೆ. ಇನ್ನು ಗಜ್ಜರಿ ತಿನ್ನೋ ಕ್ಯಾರೆಟ್, ಸಾಂಬಾರು ಕ್ಯಾರೆಟ್ ತೋರಿಸಿದ್ನಲ್ಲ ಅದಕ್ಕೆ ಹಾಕಿದೆ. ಇನ್ನೂ ಒಂದು ಮಾಡಿಕೊಳ್ಳಿಲ್ಲ ನಾನು, ಅದು ಕೊತ್ತಂಬರಿ ಮತ್ತು ಪಾಲಕ್ ಒಂದು ಹಾಕಿದ್ದೆ, ಅದನ್ನು ಮಾಡ್ಕೊಳ್ಳಿಲ್ಲ. ಮುಂದಿನ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಕುಂಬಳಕಾಯಿ ಬೀಜನೂ ಹಾಕಿದ್ದೀವಿ, ಎಲ್ಲ ಹಾಕಿದ್ದೀವಿ. ಕುಂಬಳಕಾಯಿ ಬೀಜ, ಕುಂಬಳಕಾಯಿ ಹಾಕಿದ್ದೀವಿ. ಇದು ಮತ್ತು ಏನಪ್ಪ ಅಂದರೆ ಬೆಂಡೆಕಾಯಿ, ಮೂಲಂಗಿ, ಮೆಂತ್ಯ, ದಂಟು, ಅರಿವೆ, ಎಲ್ಲ ಸೊಪ್ಪುಗಳನ್ನು ನಾವು ಹಾಕಿದ್ದೀವಿ. ಇದನ್ನು ತೋರ್ಸೋಕ್ಕಾಗಲಿಲ್ಲ, ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಬಾಯ್. ಹಾಗೆ ಈ ವಿಡಿಯೋ ಇನ್ಫಾರ್ಮೇಷನ್ ಅನ್ನಿಸ್ತು, ಟಿಪ್ಸ್ಗಳು ಇಷ್ಟ ಆಯಿತು, ಅಥವಾ ಇನ್ನೂ ಹೆಚ್ಚಾಗಿ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತ ತಿಳಿಸ್ಕೊಡ್ತೀನಿ ನನಗೆ ಗೊತ್ತಿದ್ದನ್ನು. ಓಕೆ ಫ್ರೆಂಡ್ಸ್, ಬಾಯ್.